ಆಪ್ಕಿ ಅದಾಲತ್ನಲ್ಲಿ ಗಜಲ್ನ ಬಾದ್ಶಾ ಗುಲಾಮ್ ಅಲಿ ಅವರ ಮೇಲೆ ಇರುವ ಆರೋಪ. ಇವರು ಸ್ವಾರ್ಥಿಯಾಗಿದ್ದಾರೆ. ಗುಲಾಮ್ ಅಲಿ ಸಾಬ್, 1980ನಲ್ಲಿ ನೀವು ಮೊದಲ ಬಾರಿ ಬಂದಾಗ 15 ದಿನಗಳ ಒಳಗೆ ನಿಮ್ಮ 8 ಶೋಗಳು ನಡೆದಿದ್ವು. ಹೌದು ಹೌದು ಹೌದು. ಬಹಳ ಪ್ರೀತಿ ಸಿಕ್ಕಿತ್ತು ನಿಮ್ಗೆ ಹಿಂದೂಸ್ತಾನದ ಜನರಿಂದ. ಸಾಕಷ್ಟು ಚಪ್ಪಾಳೆ ಗಿಟ್ಟಿಸ್ಕೊಂಡಿದ್ರಿ. ಆದ್ರೆ ನೀವು ಯಾವತ್ತೂ ಇದನ್ನ ಯೋಚನೆ ಮಾಡ್ಲಿಲ್ಲ, ಏನಂದ್ರೆ ಇಲ್ಲಿ ಯಾರು ಹಿಂದೂಸ್ತಾನಿ ಸಿಂಗರ್ಸ್ ಇದ್ದಾರೆ ಅವರಿಗೂ ಕೂಡ ಪಾಕಿಸ್ತಾನಕ್ಕೆ ಹೋಗೋ ಅವಕಾಶ ಸಿಗಲಿ ಅಂತ. ನೋಡಿ, ಇದೇ ವರ್ಷದಲ್ಲಿ ನಮ್ಮಲ್ಲಿಗೆ ನಾಲ್ಕು ಸಿಂಗರ್ಗಳು ಹೋಗಿದ್ದಾರೆ. ಹಾಗೆ ಜಗಜೀತ್ ಅವರು 3 ಸಲ ಹೋಗಿದ್ದಾರೆ ಕಳೆದ 6 ತಿಂಗಳಲ್ಲಿ. ನೋಡಿ, ಒಂದಂತೂ ಇರುತ್ತೆ ರಿಟರ್ನ್ ಪಾಲಿಸಿ. ಮತ್ತೆ ನಮಗ್ ಗೊತ್ತಾಗಿದ್ದೇನೆಂದ್ರೆ ಒಂದು ಅನ್ರಿಟರ್ನ್ ಪಾಲಿಸಿ ಇದೆ ಅಂತ. ಅದು ಪೇಪರ್ನಲ್ಲೆಲ್ಲೂ ಬರ್ದಿರಲ್ಲ. ಆದ್ರೆ ಒಂದು ವೇಳೆ ಯಾರಾದ್ರೂ ಹಿಂದೂಸ್ತಾನಿ ಸಿಂಗರ್ ಅಲ್ಲಿಗೆ ಹೋಗೋದಾದ್ರೆ ಅವರಿಗೆ ಸ್ವಲ್ಪ ಒತ್ತಡ ಹಾಕಿ ಅಂತ. ಇಲ್ಲ, ಆತರ ಏನೂ ಇಲ್ಲ. ಏನಂದ್ರೆ ಇಲ್ಲಿ ವಿಷಯ ಏನಂದ್ರೆ, ಸಾಮಾನ್ಯವಾಗಿ ಅಲ್ಲಿ ಸರ್ಕಲ್ ಸ್ವಲ್ಪ ಚಿಕ್ಕದಾಗಿದೆ, ಇಲ್ಲಿ ಸರ್ಕಲ್ ತುಂಬಾ ದೊಡ್ಡದಾಗಿದೆ. ಅದಕ್ಕೆ ಇಲ್ಲಿ ಈ ರೀತಿ ಇರೋದ್ರಿಂದ ಇಲ್ಲಿರೋ ಸಿಂಗರ್ಗಳು ಕೂಡ ಇಲ್ಲಿ ತುಂಬಾ ಬಿಸಿ ಇರ್ತಾರೆ. ನೋಡಿ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಶುಭಾ ಮುದ್ಗಲ್ ಅವರು ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿತ್ತು. ಕೊನೆ ಮಿನಿಟ್ ಅಲ್ಲಿ ಅವ್ರಿಗೆ ವೀಸಾ ರಿಫ್ಯೂಸ್ ಮಾಡ್ಬಿಟ್ರು. ನೋಡಿ, ಆ ವಿಷಯ ಏನಾಯ್ತು ಅಂತ ನಿಜಕ್ಕೂ ನಂಗೆ ಮತ್ತೆ ಅದಾದ್ಮೇಲೆ ತುಂಬಾ ಜನ ಆರ್ಟಿಸ್ಟ್ಗಳು ಏನಿದ್ದಾರೆ ಹಿಂದೂಸ್ತಾನದವರು, ಅವರೆಲ್ಲ ಹೋಗಿ ಹಿಂದೂಸ್ತಾನದ ಪ್ರೈಮ್ ಮಿನಿಸ್ಟರ್ಗೆ ಒಂದು ಪತ್ರ ಬರ್ದಿದ್ರು. ಅದರಲ್ಲಿ ಏನ್ ಹೇಳಿದ್ರು ಅಂದ್ರೆ, ಒಂದ್ ವೇಳೆ ನಮ್ಗಲ್ಲಿ ಹೋಗಿ ಹಾಡೋದಕ್ಕೆ ಅನುಮತಿ ಇಲ್ಲದೆ ಇದ್ರೆ ಅಲ್ಲಿನ ಸಿಂಗರ್ಗೂ ಇಲ್ಲಿ ಬಂದು ಹಾಡೋದಕ್ಕೆ ಅನುಮತಿ ಇರಬಾರ್ದು ಅಂತ. ಖಂಡಿತ ಸರಿಯಾಗಿ ಹೇಳಿದ್ರಿ. ನನ್ನ ಪ್ರಕಾರ ಏನಂದ್ರೆ, ಅಲ್ಲೂ ಅನುಮತಿ ಇರಬೇಕು, ಇಲ್ಲೂ ಅನುಮತಿ ಇರಬೇಕು. ನಾನ್ ಹೇಳೋದೇನಂದ್ರೆ, ನೋಡಿ ಅನುಮತಿ ಇಲ್ದೇನೆ ಈ ವಿಷಯಗಳಲ್ಲಿ ಎಲ್ಲ ನಡಿಬೇಕು. ಎಲ್ಲಾ ಪ್ರಶ್ನೆಗಳಿಗೂ ಹಾಡಿನ ಮೂಲಕ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಿ. ನಾನು ಹಾಡಿನ ಮೂಲಕನೇ ಕೊಡ್ತೀನಿ. को किसके गम ने मारा, ये कहानी फिर सही, किसने तोड़ा दिल हमारा, किसने तोड़ा दिल हमारा, ये कहानी फिर सही, हमको किसके ಇದನ್ನ ನೀವು ಶುಭಾ ಮುದ್ಗಲ್ ಅವರ ಪರವಾಗಿ ಪಾಕಿಸ್ತಾನದ ಸರ್ಕಾರಕ್ಕೋಸ್ಕರ ಹಾಡಿದ್ದೀರಾ? ನಾನು ಎಲ್ಲಾ ಸರ್ಕಾರಗಳಿಗೂ ಹಾಡಿದ್ದೀನಿ, 2 ಸರ್ಕಾರಗಳಿಗೂ ಹಾಡಿದ್ದೀನಿ. ಎಷ್ಟೋ ಸಲ ಇಲ್ಲೂ ಕೂಡ ನಮಗೆ ತೊಂದರೆ ಆಗ್ಬಿಡುತ್ತೆ. ಸಾಕಷ್ಟು ಜನ ಪಾಕಿಸ್ತಾನದ ಸಿಂಗರ್ಸ್ ಇದ್ದಾರೆ. ಹೌದು, ನೂರ್ ಜಹಾನ್ ಇದ್ದಾರೆ, ಮೆಹದಿ ಹಸನ್ ಇದ್ದಾರೆ, ಅಬೀದಾ ಪರ್ವೀನ್ ಇದ್ದಾರೆ, ಫರೀದಾ ಖಾನಂ, ಮುನ್ನಿ ಬೇಗಂ, ಮತ್ತೆ ನೀವಿದ್ದೀರಾ. ನಿಮ್ಮೆಲ್ಲರ ಹಾಡುಗಳು ಹಿಂದೂಸ್ತಾನದ ಏನು ರೇಡಿಯೋ ಸ್ಟೇಷನ್ ಇದೆ ಅದ್ರಲ್ಲಿ ಬರುತ್ತೆ, ಆಕಾಶವಾಣಿಲ್ ಬರುತ್ತೆ, ವಿವಿಧ್ ಭಾರತಿಲ್ ಬರುತ್ತೆ. ಆದ್ರೆ ಯಾವ್ದಾದ್ರೂ ಹಿಂದೂಸ್ತಾನಿ ನನ್ನ ಪ್ರಕಾರ ನಾನು ತುಂಬಾ ಕಡಿಮೆ ಕೇಳಿದ್ದೀನಿ. ಅಂದ್ರೆ ರೇಡಿಯೋ ಟಿವಿಲಿ ಬರೋದನ್ನ ತುಂಬಾ ಕಡಿಮೆ ನಾನು ನನ್ನನ್ನು ಕೇಳಿದ್ದೀನಿ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಬೇರೆ ಸಿಂಗರ್ಗಳದ್ದು ತುಂಬಾ ಕಡಿಮೆ ಕೇಳಿದ್ದೀನಿ. ಆದ್ರೆ ಪಾಕಿಸ್ತಾನದಲ್ಲಿ ಒಂದ್ಸಲ ಅಂತೂ ಕೇಳಿರ್ತೀರಾ ಅಲ್ವಾ? ಯಾವತ್ತಾದ್ರೂ ಲತಾ ಮಂಗೇಶ್ಕರ್ ಅವರು ಹಾಡಿರೋದನ್ನ ಕೇಳಿದ್ದೀರಾ ಪಾಕಿಸ್ತಾನದ ರೇಡಿಯೋದಲ್ಲಿ? ಖಂಡಿತ ಇಲ್ಲ. ಆದ್ರೆ ನನ್ನ ಪ್ರಕಾರ ಏನಂದ್ರೆ ಅಲ್ಲೂ ಬರ್ಬೇಕು, ಆಗ್ಬೇಕು ಅಂತ. ಚೆನ್ನಾಗಿರುತ್ತಲ್ಲ. ಇದಕ್ಕೆ ಉತ್ತರವಾಗಿ ಏನ್ ಹಾಡ್ತೀರಾ ನೀವು? ಇದಕ್ಕೆ ಉತ್ತರವಾಗಿ ಈ ಹಾಡನ್ನ ಹಾಡ್ತೀನಿ. ಮುದ್ದತೆ ಹೋ ಗಯಿ ಹೈ ಚುಪ್ रहते, मुद्दते हो गई है चुप रहते, कोई सुनता तो हम भी कुछ कहते हैं, मुद्दते हो गई चुप रहते. ನೀವ್ ಹೇಳ್ತಿದ್ದೀರಾ, ಒಂದ್ ವೇಳೆ ಮುಷ್ರಫ್ ಸಾಬ್ ಕೇಳಿದ್ರೆ ನೀವು ಖಂಡಿತ ಹೇಳ್ತಿದ್ರಿ ಅಂತ. ಇಲ್ಲ, ಅವ್ರು ಕೇಳ್ತಾರೆ. ಮತ್ತೆ ಮಾಷಾ ಅಲ್ಲ, ಬಹಳಷ್ಟು ವಿಷಯಗಳನ್ನ ಅವರು ಸರಿಯಾಗಿ ಹೇಳ್ತಾರೆ, ಎಲ್ಲ ಅರ್ಥ ಮಾಡ್ಕೋತಾರೆ. ಮತ್ತೆ ದೊಡ್ಡ ವ್ಯಕ್ತಿಗಳು, ನಿಜ ಹೇಳ್ಬೇಕು ಅಂದ್ರೆ ನಾನು ಏನ್ ಹೇಳಕೊಟ್ಟಿದ್ದೆ ಅಂದ್ರೆ, ನಾವು ಪರಸ್ಪರ ಅರ್ಥ ಮಾಡ್ಕೋತೀವಿ, ತುಂಬಾ ಅರ್ಥ ಮಾಡ್ಕೋತೀವಿ. ಆದ್ರೆ ಕೆಲವರು ಮೇಲ್ ಕೂತಿರೋಂತ ವ್ಯಕ್ತಿಗಳೇನಿರ್ತಾರೆ, ಅವರು ನಮ್ಮಿಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ. ಹೌದು, ಅವರ ಹೆಸರನ್ನ ನಾವಿಲ್ಲಿ ಹೇಳೋದಕ್ಕಾಗಲ್ಲ. ಆದ್ರೆ ಜನರಿಗೆ ಅರ್ಥ ಆಗಿರುತ್ತದು. ದೊಡ್ಡ ದೊಡ್ಡ ಶಕ್ತಿಗಳು ನಾವು ನೆಮ್ಮದಿಯಾಗಿ ಕೂರಕ್ ಬಿಡಲ್ಲ. ಅವ್ರನ್ನ ಬಿಟ್ಟು ನಮಗೇನ್ ಬೇಕೋ ನಾವು ಮಾಡ್ಕೋಬೇಕು ಅಷ್ಟೇ. ಒಂದ್ ವೇಳೆ ಆ ಶಕ್ತಿಗಳಿಗಾಗಿ ಯಾವ್ದಾದ್ರು ಗಜಲ್ ಹಾಡ್ಬೇಕು ಅಂದ್ರೆ ಯಾವ್ದು ಹಾಡ್ತೀರಿ? ಆ ಶಕ್ತಿಗಳಿಗೆ ಅಂದ್ರೆ ಯಾವ್ದಾದ್ರು ಒಂದನ್ನ ಹುಡುಕಿ ಹಾಡ್ತೀನಿ. हंगामा है क्यों बरपा, थोड़ी सी जो पीली है, डाका तो नहीं डाला, चोरी तो नहीं की है, हंगामा है क्यों बरपा,
शुद्ध पीली है। ಒಂದು ವೇಳೆ ನಾವು ಪರಸ್ಪರ ಪ್ರೀತಿಯಿಂದ ನೀರನ್ನ ಹಂಚ್ಕೊಂಡು ಕುಡಿದ್ರೆ ಅವ್ರಿಗೇನ್ ಸಮಸ್ಯೆ ಆಗುತ್ತೆ? ಯಾರ್ಗ್ ಯಾಕೆ ಏನ್ ಸಮಸ್ಯೆ ಆಗ್ಬೇಕು? ಅದಕ್ಕೆ ನಾನು ಹೇಳಿರೋದು ಏನಂದ್ರೆ ಹಂಗಾಮ ಹೈಕ್ಯೂ ಬರ್ಪ. ಅವರು ಗಲಾಟೆ ಮಾಡಿಸ್ತಾರೆ ನಮ್ಮ ನಡುವೆ. ಈ ಮಾತು ನಿಜ. ಮತ್ತೆ ಆ ಗಲಾಟೆ ಬಗ್ಗೆ ಜನ ಏನಂತಾರೆ ಜನರನ್ನ ಕೇಳೋಣ ಬನ್ನಿ. ನೀವು ಅಲ್ಲಿ ಫಸ್ಟ್ ರೋನಲ್ಲಿ. ನಿಮ್ಮ ಗಜಲ್ಗಳು ಹೃದಯಕ್ಕೆ ಹತ್ತಿರವಾಗಿರುತ್ತವೆ. ನೀವು ಈ ಗಜಲ್ಗಳನ್ನ ಆ ಭಯೋತ್ಪಾದಕರ ಸಭೆಯಲ್ಲಿ ಹಾಡಿ. ಇದರಿಂದ ಅವರು ಬಂದೂಕ್ನ ಬಿಟ್ಟು ಹಾರ್ಮೋನಿಯಂನ ಕೈಗೆತ್ಕೊಳ್ಳಿ. ಇದು ನನ್ನ ವಿನಂತಿ ನಿಮಗೆ. ಸರಿ ಸರಿ, ಖಂಡಿತ ಖಂಡಿತ ಹಾಗೆ ಆಗ್ಲಿ. ನಾನು ಈ ಕೆಲ್ಸಕ್ಕೋಸ್ಕರ ಯಾವಾಗ್ಲೂ ಸಿದ್ಧವಾಗಿರ್ತೀನಿ. ಹಾಗಿದ್ರೆ ಅದರ ಪ್ರಾರಂಭ ಈಗಲೇ ಮಾಡ್ಬಿಡಿ. ಈಗ್ಲೇ ಮಾಡ್ತೀನಿ ಈಗ್ಲೇ ಮಾಡ್ತೀನಿ ನೋಡಿ. अपनी धुन में रहता हूँ, अपनी धुन में रहता हूँ, मैं भी तेरे जैसा हूँ, अपनी धुन में रहता हूँ। ओ पिछली रुत के साथी ओ पिछली रुत के साथी, ओ पिछली रुत के साथी, ओ पिछली रुत के साथी, अब के बरस मैं तन्हा हूँ, अपने रहता हूँ। ನಾನು ಏನ್ ಹೇಳ್ತೀನಿ ಅಂದ್ರೆ ನಾನು ನನ್ನದೇ ಟ್ಯೂನಲ್ಲಿ ಇರ್ತೀನಿ. ನಾನು ಕೂಡ ನಿನ್ನ ಹಾಗೆ ಇದ್ದೀನಿ ಅಂತ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತೀನಿ. ಅವ್ರಿಗೂ ಕೂಡ ಹೇಳ್ತೀನಿ. ಯಾರಿಗೆ ಅಂದ್ರೆ ನೀವು ಹೇಳಿದ್ರಲ್ಲ ಅವ್ರಿಗೂ ಕೂಡ ಏನಂದ್ರೆ ಅವರು ಕೂಡ ಅವರ ಟ್ಯೂನ್ನಲ್ಲೇ ಇರಲಿ, ಅವರ ಶ್ರುತಿನಲ್ಲೇ ಇರಲಿ ಅಂತ. ಇದು ಒಳ್ಳೆ ವಿಷಯ ಅಲ್ವಾ? ನಿಮ್ಮಂತ ಕಲಾವಿದರು ಏನಿದ್ದಾರೆ ಅವರ ಮೇಲೆ ಜನರಿಗೆ ತುಂಬಾನೇ ವಿಶ್ವಾಸ ಇದೆ. ಏನಂದ್ರೆ ಎರಡೂ ದೇಶಗಳ ಸಂಬಂಧ ಏನಿದೆ ಹೌದು, ಅದನ್ನ ಸರಿ ಮಾಡೋದಕ್ಕೆ ಏನಾದ್ರೂ ಮಾಡ್ತೀರಾ ಅಂತ. ನಾನು ಎಷ್ಟೋ ವರ್ಷಗಳಿಂದ ಏನಂದ್ರೆ ಹೀಗೆ ಕೆಲವೊಮ್ಮೆ ಇದೇ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಎಲ್ಲೇ ಹೋದ್ರೂ ಕೂಡ ಅಲ್ಲಿ ನಾನು ಪ್ರೀತಿನ ಹಂಚ್ತೀನಿ. ನಾನು ಹೋದ ಕಡೆಯೆಲ್ಲಾನು ಅಲ್ಲಿ ಇದನ್ನೇ ಪ್ರಚಾರ ಮಾಡಿದ್ದೀನಿ. ಏನಂದ್ರೆ ಪ್ರೀತಿ ವಿಶ್ವಾಸ ಇರಬೇಕು ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿಗೆ ಹೋಗಿ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಹಾಡ್ತಾ ಇರ್ತೀನಿ. ನಾನು ಅಲ್ಲಿಗೆ ಹೋದಾಗ ನನಗೆ ಜನ ಎಷ್ಟು ಪ್ರೀತಿ ಕೊಟ್ರು, ಪ್ರೀತಿಯಿಂದ ನೋಡ್ಕೊಂಡ್ರು ಅಂತಾನು ಹೇಳ್ತೀನಿ. ಪ್ರೀತಿಯಿಂದ ನನ್ನ ಹಾಡು ಕೇಳಿದ್ರು ಅಂತೀನಿ. ಈ ತರ ನಾನು ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ. ಇದರಿಂದ ಉಪಯೋಗನೇ ಆಗತ್ತೆ, ನಷ್ಟ ಅಂತವಾಗಲ್ಲ ಇನ್ಶಾ ಅಲ್ಲಾ. ನಿಮ್ಗೆ ಅನ್ಸುತ್ತಾ ಕಳೆದ ಕೆಲವು ವರ್ಷಗಳಲ್ಲಿ ವಾತಾವರಣದಲ್ಲಿ ಏನಾದ್ರೂ ಚೇಂಜ್ ಆಗಿದೆ? ಖಂಡಿತ ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿದೆ. ನಿಮಗೆ ಎಲ್ರಿಗೂ ಗೊತ್ತಿದೆ ಏನಂದ್ರೆ ಕೆಲವು ವರ್ಷಗಳ ಹಿಂದೆ ವಾತಾವರಣ ತುಂಬಾ ಗಂಭೀರವಾಗಿತ್ತು. ಈಗ ಸ್ವಲ್ಪ ಸುಧಾರಿಸಿದೆ. ಅಲ್ಲ ಕಂಡ್ಬಿಟ್ರೆ ಇನ್ನೂ ಚೆನ್ನಾಗಾಗತ್ತೆ. ಆ ವಾತಾವರಣದ ಸುಧಾರಣೆ ಬಗ್ಗೆ ಏನ್ ಹೇಳ್ತೀರಾ ನೀವು? ವಾತಾವರಣದ ಸುಧಾರಣೆ ಬಗ್ಗೆ ಹೇಗೆ ಹೇಳೋದು ಅಂದ್ರೆ दिल में एक लहर सी उठी है अभी, दिल में एक लहर सी उठी है अभी, कोई ताजा हवा चली है अभी, दिल में एक लहर सी उठी है अभी। ಧನ್ಯವಾದ, ಥ್ಯಾಂಕ್ ಯು.